ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನೀಟ್ನ ಒಂದು ರಿಸಲ್ಟ್ ನೋಡಿದಿರೋ ಪ್ರತಿಯೊಬ್ಬರು ಕೂಡ ಹೋಗಿ ನೀಟ್ನ ಒಂದು ರಿಸಲ್ಟ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಡೆಂಟಲ್ಲು MBBS ಸ್ಟೂಡೆಂಟ್ಸ್ ಇದ್ರೋ ಅವ್ರಿಗೆಲ್ಲರಿಗೂ ಕೂಡ ರಿಸಲ್ಟ್ ಬಿಟ್ಟಿದ್ದಾರೆ. ಇವಾಗ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ ಲಿಂಕ್ ಬಿಟ್ಟಿಲ್ಲ ಒಬ್ಬರು, ನಾವು ಲಿಂಕ್ ಇಂದ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ಈ ಸತಿ ಲಿಂಕ್ ಏನೋ ಅವ್ರು ಬಿಟ್ಟಿಲ್ಲ, ಓಕೆನಾ. ಅವ್ರು ಬಿಟ್ಟಿರುವಂಥದ್ದು ಒಂದು PDF ಅಂತಾನೆ ಹೇಳ್ಬೋದು. ಆ ಒಂದು PDF ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಫೋಟೋ ಹಾಕ್ತಿದ್ದೀನಿ ನೋಡಿ, ಓಪನ್ ಮಾಡ್ಕೊಳ್ಳಿ. ನಿನ್ನೆ ರಾತ್ರಿನೇ ಬಂತು. ಆ PDF ನ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ ನೋಡಿ, ಓಕೆನಾ. ಆ ಒಂದು ರಿಜಿಸ್ಟರ್ ನಂಬರ್ ಪ್ರಕಾರ ನಿಮಗೆ ಅಲಾಟ್ ಆಗಿದೆಯಾ ಕಾಲೇಜು ಇಲ್ವಾ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಂಡು ನೀವು ರಿಜಿಸ್ಟರ್ ನಂಬರ್ ಪ್ರಕಾರ ಚೆಕ್ ಮಾಡ್ಕೋಬಹುದು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ಲಿಂಕ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಸುಮ್ಮನಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಲಿಂಕ್ ಬಿಟ್ಟಿಲ್ಲ, ಈ ಸತಿ PDF ಥರ ಬಿಟ್ಟಿದ್ದಾರೆ. PDF ನ ಓಪನ್ ಮಾಡ್ಕೊಂಡು ನೀವು ರ್ಯಾಂಕ್ನ ಚೆಕ್ ಮಾಡ್ಕೋಬಹುದು. ರ್ಯಾಂಕ್ ಅಂತಿನದು ಕಾಲೇಜಸ್ ಅಲಾಟೆಡ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬಹುದು, ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ನನ್ನ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಡೈಲಿ ನಿಮಗೆ ಅಪ್ಡೇಟ್ಗಳು KCET, ನೀಟು, ಸ್ಕಾಲರ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ಗಳೂ ತಿಳಿಸ್ಕೊಡ್ತಿರ್ತೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.